ನಮಸ್ಕಾರ. ಇವತ್ತು ನಾವು ಸಂಧ್ಯಾ ವಂದನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಪಾಂಗ ಧ್ಯಾನದ ಬಗ್ಗೆ ಮಾತಾಡೋಣ. ಹೌದು, ಅಂದ್ರೆ ಜಪ ಮಾಡುವಾಗ ದೇವತೆಯನ್ನ ಸ್ಮರಿಸುವುದು, ಚಿಂತಿಸುವುದು. ಕರೆಕ್ಟ್. ಇದಕ್ಕೋಸ್ಕರ ನಾವು ವಿಜೇಂದ್ರ ರಾಮನಾಥ ಭಟ್ರ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಜಪವಿಧಿ ಪುಸ್ತಕದ 11ನೇ ಅಧ್ಯಾಯ ಮತ್ತೆ ಅದರ ಪೀಠಿಕೆಯನ್ನ ಆಧಾರವಾಗಿಟ್ಕೊಂಡಿದ್ದೀವಿ. ಒಳ್ಳೆ ಆಯ್ಕೆ. ಬರೀ ಹೊರಗಿನ ಕ್ರಿಯೆಗಳಲ್ಲ, ಈ ನಿತ್ಯಕರ್ಮದ ಒಳಗಿನ ಅರ್ಥ, ಅದರ ಅಂತರಂಗವನ್ನು ನೋಡೋ ಪ್ರಯತ್ನ ಮಾಡೋಣ. ಖಂಡಿತ. ಮುಖ್ಯವಾಗಿ ಲೇಖಕರ ಅಳಿಲ ಸೇವೆ ಅನ್ನೋ ಒಂದು ವಿನಯ ಇದೆಯಲ್ಲ, ಹೌದು, ಮತ್ತೆ ಅನುಸಂಧಾನದ ಮೆರುಗು ಅನ್ನೋ ಕಾನ್ಸೆಪ್ಟ್, ಇವೆರಡರ ಮೇಲೆ ಸ್ವಲ್ಪ ಗಮನ ಕೊಡೋಣ. ಬನ್ನಿ ಶುರು ಮಾಡೋಣ. ಖಂಡಿತ. ಈ ಆಚರಣೆಗಳನ್ನ ಬರೀ ಹೇಗೆ ಹೇಳೋದು, ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ, ಅದರ ಹಿಂದಿನ ತತ್ವ, ಅದರ ಅನುಭೂತಿ ಇದೆಯಲ್ಲ, ಅದನ್ನ ಪಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಹೌದು. ಮೂಲಗಳಲ್ಲೇ ಹೇಳೋ ಹಾಗೆ ಇದು ನಮ್ಮ ಧೀಶಕ್ತಿಯನ್ನ, ಅಂದ್ರೆ ನಮ್ಮ ಬುದ್ಧಿಯನ್ನ ಜಾಗೃತಗೊಳಿಸುತ್ತೆ. ಆ ಮೂಲಕ ಭಗವಂತನ ಅನುಗ್ರಹ ಪಡೆದು ಮೋಕ್ಷದ ದಾರಿಗೋಗಕ್ಕೆ ಸಹಾಯ ಮಾಡುತ್ತೆ ಅಂತ. ಸರಿ. ಮೂಲದಲ್ಲಿ ಹೇಳೋ ಹಾಗೆ ಸಂಧ್ಯಾ ವಂದನೆ ಅನ್ನೋದು ಉಪನಯನ ಆದಾಗಿಂದ ಜೀವನ ಪರ್ಯಂತ ಮಾಡಬೇಕಾದ ಒಂದು ನಿತ್ಯದ, ಹೌದು, ಒಂದು ಆಧ್ಯಾತ್ಮಿಕ ತಪಸ್ಸು ಅಂತಾನೆ ಹೇಳಬಹುದು. ಹೌದು, ತಪಸ್ಸೇ ಅದು. ಇದರ ಮೇನ್ ಉದ್ದೇಶ ಅಂದ್ರೆ ಗಾಯತ್ರಿ ಮಂತ್ರ ಜಪ ಮಾಡೋ ಮೂಲಕ ಭಗವಂತನನ್ನ ಆರಾಧಿಸಿ ನಮ್ಮ ಒಳಗಿನ ಜೀವತತ್ವ ಅಂದ್ರೆ ನಮ್ಮ ಚೈತನ್ಯ ಶಕ್ತಿ ಅದನ್ನ ಜಾಗೃತಗೊಳಿಸೋದು. ಆದ್ರೆ ಈಗ ಲೇಖಕರು ಸ್ವಲ್ಪ ಬೇಸರದಿಂದ ಹೇಳ್ತಾರೆ, ಈಗಿನ ಕಾಲದ ಪ್ರಭಾವ ಇರಬಹುದು, ಅಥವಾ ಪಾಶ್ಚಾತ್ಯ ಜೀವನ ಶೈಲಿ, ಸರಿಯಾದ ಗೈಡೆನ್ಸ್ ಇಲ್ಲದೆ ಇರೋದು, ಹೌದು, ಮಾರ್ಗದರ್ಶನದ ಕೊರತೆ ದೊಡ್ಡ ಸಮಸ್ಯೆ, ಅಥವಾ ಕೆಲವೊಮ್ಮೆ ಆಚರಣೆ ಸ್ವಲ್ಪ ಕಷ್ಟ ಅನ್ಸೋ ಕಾರಣಕ್ಕೂ ಏನೋ ತುಂಬಾ ಜನ ಇದನ್ನ ಮಾಡ್ತಾ ಇಲ್ಲ, ಅಥವಾ ಮಾಡಿದ್ರೂ ಅದರ ನಿಜವಾದ ಅರ್ಥ ಗೊತ್ತಿಲ್ಲದೆ ಮಾಡ್ತಾರೆ. ಹೌದು, ಅದೇ ಮುಖ್ಯವಾದ ಪಾಯಿಂಟ್. ಇಲ್ಲಿ ಲೇಖಕರ ವಿನಯ ಇದೆಯಲ್ಲ, ಅದು ನಿಜಕ್ಕೂ ಗಮನಿಸಬೇಕಾದ್ದು. ಪೀಠಿಕೆಯಲ್ಲೇ ಹೇಳ್ತಾರೆ ನೋಡಿ, ತಾವು ಬರೆದ ಈ ದೊಡ್ಡ ಪುಸ್ತಕ ಏನಿದ್ರೂ ರಾಮಾಯಣದಲ್ಲಿ ಸೇತುವೆ ಕಟ್ಟುವಾಗ ಅಳಿಲು ಮಾಡಿದ ಸಹಾಯದ ಹಾಗೆ ಅಷ್ಟೇ ಅಂತ. ವಾವ್. ನಾನೇನು ಪಂಡಿತನಲ್ಲ, ಶಾಸ್ತ್ರ ಪೂರ್ತಿ ತಿಳಿದವನಲ್ಲ, ಗುರುಗಳಿಂದ ಕೇಳಿ ನಾನೇ ಸ್ವಲ್ಪ ಓದಿ ತಿಳಿದುಕೊಂಡಿದ್ದನ್ನ ಹಂಚಿಕೊಳ್ತಾ ಇದ್ದೀನಿ ಅನ್ನೋ ಅವರ ನಮ್ರತೆ, ಅದು ತುಂಬಾ ಇಷ್ಟ ಆಯ್ತು ನನ್ಗೆ. ಹೌದು, ಅದು ಪುಸ್ತಕವನ್ನು ಓದೋಕೆ ಇನ್ನಷ್ಟು ಪ್ರೇರಣೆ ಕೊಡುತ್ತೆ ಅಲ್ವಾ? ಖಂಡಿತವಾಗಿ. ಇದರ ಹಿಂದಿನ ಉದ್ದೇಶ ಏನು ಅಂದ್ರೆ, ಧರ್ಮದ ಸೂಕ್ಷ್ಮ ವಿಚಾರಗಳು ಎಲ್ಲರಿಗೂ ತಲುಪಬೇಕು, ಸಾಮಾನ್ಯ ಓದುಗನಿಗೂ. ಹೌದು, ಸಾಮಾನ್ಯ ಆಸಕ್ತ ಓದುಗನಿಗೂ ಅರ್ಥವಾಗಬೇಕು ಅನ್ನೋದು. ಅದಕ್ಕೆ ತಮ್ಮನ್ನ ಅಲ್ಪಜ್ಞ ಅಂತ ಕರೆದುಕೊಳ್ತಾರೆ. ಗುರು ಮತ್ತೆ ಭಗವಂತನೇ ಕಾರಣಕರ್ತರು ಅಂತ ಹೇಳ್ತಾರೆ. ಈಗ ಅನುಸಂಧಾನದ ಮೆರುಗು ಅನ್ನೋ ವಿಚಾರಕ್ಕೆ ಬರೋಣ. ಇದು ತುಂಬಾ ಏನಂತಾರೆ, ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಪುಸ್ತಕದಲ್ಲಿ ಪುಟ 13ರಲ್ಲಿ ಹೇಳಿದ್ದಾರೆ, ಬರೀ ಮಂತ್ರಗಳನ್ನ ಗಂಟೆಗಟ್ಲೆ ಸುಮ್ಮನೆ ಯಾಂತ್ರಿಕವಾಗಿ ಹೇಳಿದ್ರೆ ಪೂರ್ತಿ ಫಲ ಸಿಗಲ್ಲ ಅಂತ. ನಿಜ. ಅನುಸಂಧಾನ ಅಂದ್ರೆ ನಾವು ಹೇಳೋ ಮಂತ್ರದ ಅರ್ಥವನ್ನ ತಿಳಿದುಕೊಂಡು ಅದರ ಭಾವನೆಯನ್ನ ಮನಸ್ಸಲ್ಲಿ ತಂದುಕೊಂಡು ಧ್ಯಾನ ಮಾಡ್ತಾ ಜಪಿಸೋದು. ಲೇಖಕರು ಇದನ್ನ ಜಪಕ್ಕೆ ಮೆರುಗು ಕೊಡೋ ತರ ಅಂತಾರೆ. ಹೌದು, ಒಂದು ಶೈನಿಂಗ್ ಕೊಡುತ್ತೆ ಅಂತ. ಅಂದ್ರೆ ಅರ್ಥ ತಿಳಿದು ಮಾಡಿದಾಗ ಪ್ರತಿ ಸಲನೂ ಹೊಸ ಅನುಭವ ಅಲ್ವಾ, ಬರೀ ರಿಪಿಟೇಷನ್ ಇಂದ ಬರೋ ಬೋರ್ಡಮ್ ಇರೋಲ್ಲ. ಕರೆಕ್ಟ್, ಅದು ಜೀವಂತ ಆಗುತ್ತೆ ಆಗ. ಹೌದು. ಇದನ್ನ ಆ ಮೂಲದಲ್ಲಿ ಹೇಳಿರೋ ಲಾಭಗಳ ಜೊತೆ ಸೇರಿಸಿ ನೋಡಿದ್ರೆ ಅನುಸಂಧಾನದ ಮಹತ್ವ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಹೇಗೆ ನೋಡಿ, ಮಂತ್ರದ ಅರ್ಥ ತಿಳಿದು ಜಪಿಸಿದಾಗ ನಮ್ಗೆ ಅದ್ರ ಮೇಲೆ ಶ್ರದ್ಧೆ ಬರುತ್ತೆ. ಹೌದು, ಭಕ್ತಿ ಹೆಚ್ಚುತ್ತೆ, ಮತ್ತೆ ಮುಖ್ಯವಾಗಿ ಕಾನ್ಸಂಟ್ರೇಷನ್, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಓಕೆ. ಇದರಿಂದ ನಮ್ಮ ಅಂತಃಕರಣ ಶುದ್ಧಿಯಾಗುತ್ತೆ ಅಂತಾರೆ. ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ಕ್ಲೀನ್ ಆಗುತ್ತೆ. ಇಂಟರ್ನಲ್ ಪ್ಯೂರಿಫಿಕೇಶನ್. ಹೌದು. ಇದರಿಂದ ಪಾಪಗಳೆಲ್ಲ ಹೋಗಿ ಭಗವಂತನ ಸಾಮೀಪ್ಯ ಅನುಭವಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಆರೋಗ್ಯ, ತೇಜಸ್ಸು ಅಂದ್ರೆ ಶರೀರದ ಕಾಂತಿ, ಒಳ್ಳೆ ಗುಣಗಳು ಇವೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಬ್ಬಾ, ಎಷ್ಟೆಲ್ಲ ಲಾಭ ಇದೆ. ಹೌದು. ಮಂತ್ರದ ಅರ್ಥ ಗೊತ್ತಿಲ್ಲದೆ ಇದ್ರೆ ಪೂರ್ತಿ ಫಲ ಸಿಗಲ್ಲ ಅಂತ ಮಧ್ವಾಚಾರ್ಯರ ವಾಕ್ಯವನ್ನೂ ಕೋಟ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಅನುಸಂಧಾನದಿಂದ ಸಿಕ್ಕಿದ ಜ್ಞಾನವನ್ನ ನಮ್ಮ ಡೇ ಟು ಡೇ ಲೈಫ್ ಇದೆಯಲ್ಲ, ಅಲ್ಲಿ ಬರೋ ಸಮಸ್ಯೆಗಳಿಗೆ, ಚಾಲೆಂಜ್ಗಳಿಗೆ ಅಪ್ಲೈ ಮಾಡ್ಕೊಳ್ಳೋಕು ಹೆಲ್ಪ್ ಆಗುತ್ತೆ. ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಯ್ತು ಹಾಗಾದ್ರೆ. ಎಕ್ಸಾಕ್ಟ್ಲಿ. ಮೂಲದಲ್ಲಿ ಗಾಯತ್ರಿ ಜಪಕ್ಕೆ ಮುಖ್ಯ ದೇವರು ಯಾರು ಅಂತಾನೂ ಹೇಳಿದಾರಲ್ವಾ? ಹೌದು, ಹೇಳಿದ್ದಾರೆ. ಸೂರ್ಯಮಂಡಲದ ಮಧ್ಯದಲ್ಲಿರೋ ಸವಿತೃ ಅನ್ನೋ ಹೆಸರಿನ ಶ್ರೀ ಲಕ್ಷ್ಮೀನಾರಾಯಣನೇ ಆ ಮುಖ್ಯ ದೇವತೆ. ಸವಿತ್ರ ನಾಮಕ ಲಕ್ಷ್ಮೀನಾರಾಯಣ.
ಓಕೆ. ಹಾಗೇನೆ ಪ್ರತಿಯೊಂದು ಮಂತ್ರಕ್ಕೂ ಒಬ್ಬ ಋಷಿ ಇರ್ತಾರೆ, ಆ ಮಂತ್ರವನ್ನ ನಮ್ಗೆ ಕೊಟ್ಟೋರು. ಹೌದು. ಒಂದು ಛಂದಸ್ಸು ಅಂದ್ರೆ ಅದರ ಮೀಟರ್, ಮತ್ತೆ ಒಬ್ಬ ದೇವತೆ. ಇವರೆಲ್ಲ ನೆನ್ಪಿಸ್ಕೊಂಡು ಜಪಿಸೋದ್ರಿಂದ ಏನಾಗುತ್ತೆ? ಒಂದು, ಮಂತ್ರಕ್ಕೆ ಹೆಚ್ಚು ಪವರ್ ಬರುತ್ತೆ, ಚೆನ್ನಾಗ್ ಫಲ ಕೊಡುತ್ತೆ. ಇನ್ನೊಂದು, ನಮ್ಗೆ ಮಂತ್ರ ಕೊಟ್ಟ ಋಷಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಿದಾಗೆ ಆಗುತ್ತೆ. ಓಹ್, ಆ ಕೃತಜ್ಞತಾ ದೋಷ ಬರೋದಿಲ್ಲ ಅಂತಾರಲ್ಲ? ಹೌದು, ಅದೇ. ಸರಿ, ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ಒಟ್ಟಿನಲ್ಲಿ ಈ ಸಂಧ್ಯಾವಂದನೆ ಅನ್ನೋದು ಬರೀ ಒಂದು ರಿಚುವಲ್ ಅಲ್ಲ, ಅದೊಂದು ಇನ್ನಂತಾರೆ ಕಂಪ್ಲೀಟ್ ಮಹಾಲ್ ಯೋಗ ಅಂತ ಹೇಳ್ಬೋದು. ಮಹಾಯೋಗ? ಹೌದು. ಹೇಗೆ? ಯಾಕಂದ್ರೆ ಇದರಲ್ಲಿ ಪತಂಜಲಿಯ ಅಷ್ಟಾಂಗ ಯೋಗದ 8 ಅಂಗಗಳ ಸಾರ ಇದೆ. ಓ, ಯಮ, ನಿಯಮ, ಆಸನ. ಹೌದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಲ್ಲದರ ಅಂಶಗಳು ಇದರಲ್ಲಿವೆ. ಅಂದ್ರೆ ಇದು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ಯಾಕೇಜ್ ತರಹ ಆಯ್ತು. ಹೌದು. ಶಾರೀರಿಕ, ಮಾನಸಿಕ ಮತ್ತೆ ಆಧ್ಯಾತ್ಮಿಕ 3 ಲೆವೆಲ್ನ ಬೆಳವಣಿಗೆಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಗೆ ಒಂದು ಪ್ರಶ್ನೆ ಇಡೋಣ ಅಲ್ವಾ? ಖಂಡಿತ. ಮೂರದಲ್ಲಿ ಹೇಳೋ ಹಾಗೆ ಸಂಧ್ಯಾವಂದನೆಯ ಒಂದು ಮುಖ್ಯ ಉದ್ದೇಶ ನಾನು ಅನ್ನೋ ಅಹಂಕಾರವನ್ನ ಕಡಿಮೆ ಮಾಡೋದು ಅಂತ. ಹೌದು, ಅಹಂ ನಿರಸನ. ಹಾಗಾದ್ರೆ ಈ ಅನುಸಂಧಾನದ ಪ್ರಿನ್ಸಿಪಲ್ ಇದೆಯಲ್ಲ, ಅಂದ್ರೆ ನಾವು ಮಾಡೋ ಕೆಲಸದ ಅರ್ಥ, ಉದ್ದೇಶ ತಿಳಿದು ಶ್ರದ್ಧೆಯಿಂದ ಗಮನ ಇಟ್ಟು ಮಾಡೋದು, ಇದನ್ನ ನಮ್ಮ ಬೇರೆ ದಿನನಿತ್ಯದ ಕೆಲಸಗಳಲ್ಲೂ ಅಳವಡಿಸ್ಕೊಂಡ್ರೆ? ಓ, ಒಳ್ಳೆ ಪಾಯಿಂಟ್. ಹಾಗೆ ಮಾಡಿದ್ರೆ ನಮ್ಮ ಒಳಗಿನ ಆ ಅಹಂಕಾರ ಸ್ವಲ್ಪನಾದ್ರೂ ಕಡಿಮೆಯಾಗಿ ನಮ್ಮ ಸುತ್ತ ಇರೋ ಪ್ರಪಂಚದ ಜೊತೆ, ಜನರ ಜೊತೆ ಒಂದು ಹೆಚ್ಚು ಆಳವಾದ ಒಂದು ಮೀನಿಂಗ್ಫುಲ್ ಸಂಬಂಧ ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗಬಹುದಾ? ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ. ಇದರ ಬಗ್ಗೆ ಯೋಚಿಸಿ